ಸರ್ ಫೈನಲಿ ಈಗ ಮೂವ್ ಆಗ್ಬಿಡುತ್ತೆ ಅದು. ಹಾ ಸಕ್ಸಸ್ಫುಲ್ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ ಗೈಸ್ ನೋಡಿ, ಲಿಟ್ರಲಿ ಸಖತ್ತಾಗಿದೆ ಬೋಟು. ನದಿಗೆ ಇಳಿಸ್ತವ್ರೆ, ನದಿಯಿಂದ ಸಮುದ್ರಕ್ಕೆ ಹೋಗ್ತಾ ಇದೆ ಅದು. ನೆಕ್ಸ್ಟ್ ನೋಡಿ ಆಟೋದಲ್ಲಿ ಎಷ್ಟು ದಪ್ಪ ರೋಪ್ ಬರ್ತಿದೆ. ಸಕ್ಸಸ್ಫುಲಿ ಬೋಟ್ ನೋಡಿ ಗೈಸ್ ಹೆಂಗಿದೆ. ಜಸ್ಟ್ ರಿಕ್ವೆಸ್ಟ್ ಮೇಲೆ ಕೇಳ್ಕೊಂಡಿದ್ದು. ಹಾಂ ನದಿಗೆ ಬಿಡ್ತಾವ್ರೆ ಬೋಟ. ರೆಡಿಯಾಗಿ ಹೊಸದು ರೆಡಿಯಾಗಿ ಬಿಡ್ತಾ ಇರೋದು ಇದು. ಹೊಸ ಹೊಸ ಬೋಟ್ಗಳು ಬಿಲ್ಡ್ ಆಗಿರೋದು. ಏನು ನದಿಗೆ ಬಿಡ್ತಾ ಇರೋದ ಇದು ಫುಲ್ ರೆಡಿಯಾಗಿ. ಗುರು ಅಲ್ಲಿದೆ ನೋಡಿ. ಒಂದಲ್ಲ ಒಂದಿನ ಟ್ರಾವೆಲ್ ಮಾಡ್ಬೇಕಿದ್ರಲ್ಲಿ. ಚಾಲೆಂಜ್ ಹಾಕೋತೀನಿ ಇದನ್ನು, ನೋಡೋಣ. ಎಷ್ಟೊಂದು ಬೋಟ್ ರೆಡಿ ಆಗ್ತಿದೆ. ಎರಡು ಮರದ ಮೇಲೆ ಹೆಂಗೆ ತೆಳ್ತಾವ್ರು ನೋಡಿ. ಓಕೆ ಡನ್. ಹೋಗ್ತಿದೆ ಬೋಟು ನದಿಗೆ. ಇದರಲ್ಲಿ ಮೀನುಗಾರಿಕೆ ಮಾಡೋದೇನೆ. ಭಾಳ ಸೂಕ್ಷ್ಮವಾಗಿ ಬಿಡ್ತಾವ್ರೆ. ಗ್ರಿಪ್ ಮೇಲೆ ಫುಲ್ ಗ್ರಿಪ್ ಗುರು ಇದು. ಗೈಸ್ ಈ ಥರ ಯಾರಾದರೂ ನೋಡಿದ್ರೆ ಒಂದು ಕಮೆಂಟ್ ಹಾಕಿ. ಏನು ಮಚ್ಚ ಸ್ಲೈಡಿಂಗಲ್ಲಿ ತಿಳ್ತಾರಲ್ಲ ಅವು. ಹಾಂ ಯಾರು ಹತ್ತಿದ್ದು? ಅವನು ಇಲ್ಲಿ ಗಂಟೆ ಬಿಟ್ಟಿರೋದೇ ಹೆಚ್ಚು. ರೆಕ್ಕೆಗಳು ನೋಡ್ಬೋದು ಹೆಂಗಿದೆ. ಬೋಟ್ ರೆಡಿ ಆಗಿದ್ದಾವೆ ಇವೆಲ್ಲ. ಫ್ರಂಟ್ ವ್ಯೂ ಅದೇ ಇಳಿಸ್ತಾ ಇರೋದ್ರಲ್ಲ, ಅದೇನೇ ಇದು. ಜಮೀಲಾ ಅದೇ ನೋಡಿ ಬ್ರಿಡ್ಜು. ಇಲ್ಲಿ ಸರ್ವಿಸ್ ಮಾಡ್ಕೊಂಡು ಹಾಕೋಯ್ತಾರೆ. ಅದೇ ಇದೊಂದು ದೊಡ್ಡ ಸರ್ವಿಸ್ ಪಾಯಿಂಟ್ ಇಲ್ಲೇ. ಎಲ್ಲ ಬೋಟ್ ರೆಡಿ ಆಗ್ತಿರೋದು. ಇದು ಕನ್ಸ್ಟ್ರಕ್ಷನ್ ಇನ್ ರನ್ನಿಂಗ್. ಗೈಸ್ ನೋಡಿ ಲಿಟ್ರಲಿ ಸಖತ್ತಾಗಿದೆ ಬೋಟು. ನದಿಗೆ ಇಳಿಸ್ತವ್ರೆ, ನದಿಯಿಂದ ಸಮುದ್ರಕ್ಕೆ ಹೋಗ್ತಾ ಇದೆ ಅದು. ನೆಕ್ಸ್ಟು ಗೈಸ್ ಹೇಗಿದೆ ನೋಡಿ ನಮ್ಮ ವ್ಯೂ. ನಮ್ಮ ಮಚ್ಚ ಹೇಗಿದೆ ಎಕ್ಸ್ಪೀರಿಯನ್ಸು? ಬರೀ ಇಂಗ್ಲೀಷಲ್ಲೇ ಕುಂತಿಲ್ಲ ಹೆಂಗೆ? ನಮ್ಮಲ್ಲಿ ಕನ್ನಡಿಗ ಕಡೆ ನಾನು ಜೈ ಕನ್ನಡಿಗ. ನಮ್ಮದು ಫಸ್ಟ್ ಚಾನಲ್ ನಾವು ಬೋಟ್ ನೋಡ್ಬೇಕಾದ್ರೆ ನೋಡು ಬೋಟ್ ಹೆಂಗೈತೆ ಅಂತ ಹೇಳ್ತೀವಿ. ಅದ್ರಿಂದ ಎಷ್ಟು ಕಷ್ಟಪಡ್ತಾರೆ ಎಲ್ಲ. ಬಟ್ ಆದರೆ ಇಷ್ಟು ಒಂದು ಬೋಟ್ ತಯಾರು ಮಾಡೋಕ್ಕೆ ಎಷ್ಟು ತಿಂಗಳುಗಳು. ಆದರೂ ನೆಕ್ಸ್ಟ್ ಟೈಮು ಒಂದು ಯಾವ್ದಾದ್ರು ಫಿಶರಿಂಗ್ ಮಾಡೋಕ್ಕೆ ಹೋಗ್ಬೇಕು. ಅದು ಏನಾದ್ರು ಆಗಲಿ ಪರ್ಮಿಷನ್ ತಗೊಂಡು ಮೂವ್ ಆಗ್ತಿದೆ ನೋಡಿ ಗೈಸ್. ಸ್ಟೆಪ್ ಬೈ ಸ್ಟೆಪ್ ಮೂವ್ ಆಗ್ತಿದೆ ಅದು. ನೀರು ಆಡ್ತದೆ ಲಾಸ್ಟ್ ವೀಡಿಯೋ ಅಲ್ಲಿ ನಾವು ಮೇಲೆ ಇರ್ಬೇಕು. ಆಯ್ತು ಇರೋಣ ಬಿಡು. ಈಗ ನಿಂದು ಯಾವ್ದಾದ್ರು ಪ್ರಾಪರ್ಟಿ ತೆಗೆದುಬಿಡಿ, ಇಲ್ಲಿ ಬಿಲ್ಡ್ ಮಾಡೋ ಕೋಚ ರೆಡಿ ಮಾಡ್ಸೋಣ. ನೋಡಿ ಗೈಸ್ ಇಲ್ಲೇ ಎಷ್ಟು ವರ್ಕ್ ಮಾಡ್ತಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಹೊಡಿತಿದ್ದಾರೆ, ಅಲ್ಲ ಹೊಡಿತಿದ್ದಾರೆ.
ಗೈಸ್, ಕರಾವಳಿ ಸೈಡ್ ಅಂದರೆ ಅಷ್ಟು ಸುಲಭ ಅಲ್ಲ, ತುಂಬ ಚೆನ್ನಾಗಿದೆ. ಒಂದು 2-3 ಅವರ್ಸೇ ಬೇಕು ಒಂದು ಬೋಟ್ನ ನದಿಗೆ ಇಳಿಸೋದಕ್ಕೆ. ಸಿಕ್ಕಾಪಟ್ಟೆ ಹಾರ್ಡ್ ಎಫರ್ಟ್ ಬೇಕು, ಸುಮ್ಮನೆ ಅಲ್ಲ. ಇದರಲ್ಲೂ ಸ್ಮಾರ್ಟ್ ವರ್ಕ್ ಇದ್ರೇ ಈ ಥರ ಒಂದು ದೊಡ್ಡ ಬೋಟ್ನ ನದಿಗೆ ಇಳ್ಸೋಕ್ಕಾಗೋದು. ಎಷ್ಟು ಕೈಗಳಿದೆ ಗೊತ್ತಾ ಸುತ್ತ. ಆದರೂ ರಿಸ್ಟ್ರಿಕ್ಷನ್ ಪ್ಲೇಸ್ ಇದೆ, ಅದ್ರ ಪರ್ಮಿಷನ್ ತೊಗೊಂಡು ಬಂದಿರೋದು ಇಲ್ಲಿಗೆ. ಎಲ್ಲರಿಗೂ ಸಿಗಲ್ಲ. ಈ ಸಿಕ್ಕಿರೋದು ನಮ್ಮ ಅದೃಷ್ಟ, ಏನಂತೀರ? ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ನಿಮ್ಮ ಜೈ ಕನ್ನಡಿಗನ ಬೆಳೆಸಿ ಇನ್ನೂ ಮತ್ತಷ್ಟು ಬೇರೆ ಬೇರೆ ಪ್ಲೇಸ್ಗಳ್ನ, ಬೇರೆ ಬೇರೆ ಬಿಸ್ನೆಸ್ಗಳ್ನ ಎಲ್ಲ ಎಕ್ಸ್ಪ್ಲೋರ್ ಮಾಡೋಣ. ನಿಮ್ಮ ಸಹಕಾರ ಇದ್ದರೆ ಸಾಕು. ಎಂಥ ಬೆಟ್ಟನೂ ಹತ್ಬೋದು, ಎಂಥ ಕೆಲಸನೂ ಮಾಡ್ಬೋದು. ಈ ಬೋಟ್ಗೆ ಈ ಹಗ್ಗನ ಸಹಾಯದಿಂದ ಕಟ್ಟಿದ್ದಾರೆ ನೋಡಿ, ಅಲ್ಲಿದೆ. ಎಲ್ಲ ಅವರವರ ನ್ಯಾಕ್ ಮೇಲೆ ವರ್ಕ್ ಮಾಡ್ತಾ ಇರೋದು ಇದೆಲ್ಲ. ಜಸ್ಟ್ ಇನ್ನೊಂದು 5 ಮಿನಿಟ್ಸ್ ಅಂತ ವೇಟ್ ಮಾಡ್ತಾ ಇದ್ದೀವಿ. ಇನ್ನೂ ಬೋಟ್ ಮೂವ್ ಆಗ್ತಿಲ್ಲ, ಸ್ವಲ್ಪ ಮೂವ್ ಆಗ್ತಿದೆ. ನೋಡೋಣ ಎಲ್ಲಿ ತನಕ ಹೋಗುತ್ತೆ ಅಂತ. ಜಸ್ಟ್ 5 ಮಿನಿಟ್ಸ್ ನಮ್ಗೆ ಟೈಮ್ ಕೊಟ್ಟಿದ್ದು, ಆದರೆ 10 ಮಿನಿಟ್ಸ್ ಕಳೆದುಬಿಟ್ಟಿದ್ದೀವಿ. ನೋಡಿ ಎಷ್ಟು ಕೈಗಳು ಕೆಲಸ ಇದೆ ಅಲ್ಲಿ. ಒಂದೊಂದು ಇಂಚು ಮೂವ್ ಆಗ್ತಿಲ್ಲ ಅದು. ಜಸ್ಟ್ ಮೂವ್ ಆಗ್ತಿದೆ. ಗೈಸ್, ಮೂವ್ ಆಗ್ತಿದೆ. ನೋಡಿ. ಸಕ್ಸಸ್ಫುಲಿ ಬೋಟ್ ಈಸ್ ಡೌನಿಂಗ್. Successfully boat is running. Just few seconds ಅಷ್ಟೇ ಮುಂದೆ ಹೋಗ್ಬೇಕಾಗಿರೋದು. ಹೇಗೆ ಇದೆ ಎಕ್ಸ್ಪೀರಿಯನ್ಸು ಕಮೆಂಟ್ ಮೂಲಕ ತಿಳಿಸಿ. ಜಸ್ಟ್ ಕಂಪ್ಲೀಟ್. ಮೂವ್ ಆಗ್ತಿದೆ. ಅಣ್ಣ ಬಾಯ್ ಮಾಡ್ತಿದ್ದಾರೆ. ಫ್ಯೂ ಸೆಕೆಂಡ್ ಹೋಯ್ತು. ಫೈನಲಿ 99.99% ತಲುಪಿಟ್ಟಿದೆ ನೀರೊಳಿಕೆ. ಇನ್ನೊಂದು % ಅಷ್ಟೇ. ಒಂದೊಳ್ಳೆ ವ್ಯೂ ಸಿಕ್ತು ನಮಗಂತೂ, ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ಇಲ್ಲಿ ತನಕ ಬಿಟ್ಟಿರೋದೇ ದೊಡ್ಡ ಎಕ್ಸ್ಪೀರಿಯನ್ಸು. ನೋಡಿ ಗೈಸ್, ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ನೋಡಿ, ಡ್ರೈವರು ರೆಡಿ ಆಗ್ತಿದ್ದಾನೆ ಒಳಗಡೆ, ಮೂವ್ ಮಾಡ್ತಾನೆ ಈಗ. ಸರ್, ಇದು ಈಗ ಫೈನಲಿ ಇದು ಅಲ್ಲ ಸರ್, ಫೈನಲಿ ಈಗ ಮೂವ್ ಆಗ್ಬಿಡುತ್ತಾ ಅದು? ಹಾಂ, ಸಕ್ಸಸ್ಫುಲ್ ಸ್ಟಾರ್ಟ್ ಆಗುತ್ತೆ ಈಗ. ಓಕೆ ಗೈಸ್, ನೋಡಿ ಇದೇ ಡ್ರೈವಿಂಗ್ ಸೀಟು. ಆ ಬೋಟಲ್ಲಿ ಹೇಗಿರುತ್ತೆ ಹಂಗೆ ಇದರಲ್ಲಿ ಇರುತ್ತೆ. ಒಳ್ಳೆ ದೊಡ್ಡ ಮೋಟ್ರುಗಳು ಇರುತ್ತೆ. ನೋಡಿ ತೋರಿಸ್ತೀನಿ. ನೋಡಿ, ಇದೇ ದೊಡ್ಡ ಮೋಟ್ರು. ಸ್ಟೈರಿಂಗ್ ಎಲ್ಲ ಮೇಲ್ ಬರುತ್ತೆ. ನೋಡಿ,
ಈ ಥರ ಇರುತ್ತೆ ಬೋಟ್ ಬಿಲ್ಡ್ ಕೋಚ್ ಫ್ಯಾಕ್ಟ್ರಿ. ನೋಡಿ ಆಟೋದಲ್ಲಿ ಎಷ್ಟು ದಪ್ಪ ರೋಪ್ ಬರ್ತಿದೆ. ಎಲ್ಲ ಬೋಟ್ಗಳು ಬಿಲ್ಡ್ ಆಯ್ತಾವೆ. ಎಷ್ಟು ಜನ ವರ್ಕ್ ಮಾಡ್ತಿದ್ದಾರೆ ನೋಡಿ. ಬೇಸ್ ಬೈ ಬೇಸ್ ವರ್ಕ್ ಆಗ್ತಾ ಇರೋದಿದ್ದು. ಗೈಸ್ ಲಿಟ್ರಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು, ತುಂಬ ಚೆನ್ನಾಗಿತ್ತು. ಆದರೂ ಈ ಥರ ಎಕ್ಸ್ಪೀರಿಯೆನ್ಸು ಅವಾಗವಾಗ ಮಾಡ್ತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ನೋಡಿ ಒಳ್ಳೆ ಬೋಟು ಬಿಲ್ಡ್ ಆಗ್ತಿದೆ. ನಮ್ಮ ಜೊತೆ ಅಖಿಲೇಶ್ ಬಂದಿದ್ದಾರೆ, ಅವ್ರ ಸಾಥಿಂದನೂ ಇದು ಎಕ್ಸ್ಪೀರಿಯೆನ್ಸ್ ಸಿಕ್ತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಥರ ಬೋಟ್ ಬಿಲ್ಡ್ ಆಗೋದನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಇವತ್ತು ಲೈವ್ ಆಗಿ ನೋಡಿ, ಅದು ನದಿಗೂ ಒಂದು ಬೋಟ್ ಇಳಿಸಿದ್ನ ನೋಡ್ಕೊಬಂದೆ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.